ಹಲೋ ಗೆಳೆಯರಿ, ನಮಸ್ಕಾರ. ಇಂದು ನಾವು ಈ ವಿಡಿಯೋದಲ್ಲಿ ಲಂಬಾಣಿ ಜನಾಂಗದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜೀವನ ಚರಿತ್ರೆ ತಿಳಿಯೋಣ. ನಿಮ್ಮ ಪ್ರೋತ್ಸಾಹಕ್ಕೆ ತುಂಬು ಹೃದಯದ ವಂದನೆಗಳು. ಈ ವಿಡಿಯೋ ಪೂರ್ತಿ ನೋಡಿ. ತಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಬಳಗಕ್ಕೆ ಶೇರ್ ಮಾಡಿ. ಕರ್ನಾಟಕದಲ್ಲಿ ಶರಣ ಚಳುವಳಿ ನಂತರದಲ್ಲಿ ದಾಸ ಪರಂಪರೆ ಹುಟ್ಟಿಕೊಂಡಿತು. ಅದನ್ನು ಭಕ್ತಿ ಪಂಥ ಎಂದು ಕರೆಯಬಹುದು. ಭಕ್ತಿ ಪಂಥಕ್ಕೆ ಶಿವಮೊಗ್ಗ ಜಿಲ್ಲೆ ನೇರವಾಗಿ ಪ್ರವೇಶ ಪಡೆಯದಿರುವುದು ಆಶ್ಚರ್ಯ. ಆದರೂ ಅಲ್ಲಲ್ಲಿ ಏಕಾಂಗಿಯಾಗಿ ವ್ಯವಸ್ಥೆ ತಿದ್ದಲು ಜನರ ಸಮಸ್ಯೆಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನಿಸಿದವರು ಇದ್ದಾರೆ. ಬುಡಕಟ್ಟು ಅಥವಾ ಇತರ ಸಮುದಾಯಗಳನ್ನು ಶೋಧಿಸಿದರೆ ಎಲೆಮರೆ ಕಾಯಂತಿದ್ದು ಪ್ರಭುತ್ವ ಮತ್ತು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದವರು ಕಾಣಸಿಗುತ್ತಾರೆ. ಅಂಥವರಲ್ಲಿ ಸಂತ ಶ್ರೀ ಸೇವಾಭಾಯ, ಧೋಂಡಿಯ ವಾಘ, ಕನ್ನೇಶ್ವರರಾಯ, ಜುಂಜಪ್ಪ ಪ್ರಮುಖರು. ಇವರು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಹೆಚ್ಚಾಗಿ ಜನಪದ ಸಾಹಿತ್ಯ ಮತ್ತು ಆಚರಣೆ ರೂಪದಲ್ಲಿ ದಾಖಲಾಗಿರುವುದೇ ಹೆಚ್ಚು. ಸಂತ ಶ್ರೀ ಸೇವಾಭಾಯ ಲಂಬಾಣಿ ಬುಡಕಟ್ಟಿನ ಆರಾಧ್ಯ ದೇವ. ಇವರ ಜನ್ಮಸ್ಥಳ, ದಿನಾಂಕ ಕುರಿತು ಅಧಿಕೃತ ದಾಖಲಾತಿ ಎಲ್ಲಿಯೂ ಲಭ್ಯವಿಲ್ಲ. ಬಂಜಾರರ ಮೌಖಿಕ ಪರಂಪರೆಯಲ್ಲಿ ಸಂತ ಶ್ರೀ ಸೇವಾಭಾಯರನ್ನು ಕುರಿತು ಸಿಗುವ ಕಥನವೇ ಆಧಾರ. ಬಹುಪಾಲು ಬುಡಕಟ್ಟು ಸಾಂಸ್ಕೃತಿಕ ವೀರರ ಹುಟ್ಟಿನ ಹಿಂದೆ ಪವಾಡ ಸದೃಶ್ಯ ಐತಿಹ್ಯಗಳಿರುತ್ತವೆ. ಅಂತೆಯೇ ಸಂತ ಶ್ರೀ ಸೇವಾಭಾಯರ ಜನನವು ಪವಾಡದಿಂದ ಕೂಡಿದೆ. ಈಗಿನ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೂರಗೊಂಡನಕೊಪ್ಪ ಒಂದು ಚಿಕ್ಕ ಗ್ರಾಮ. ಇದಕ್ಕೆ ಸಮೀಪವಿರುವ ಭಾಯ್ಗಢ್ ಶ್ರೀ ಸೇವಾಭಾಯರ ಜನ್ಮಸ್ಥಾನ. ಅಲೆಮಾರಿ ಬಂಜಾರ ಜನಾಂಗದ ಧರ್ಮಿಣಿ ಮಾತಾ ಮತ್ತು ಭೀಮಾನಾಯ್ಕ್ ದಂಪತಿಗೆ ಹಲವಾರು ವರ್ಷ ಮಕ್ಕಳಾಗುವುದಿಲ್ಲ. ಜಗನ್ಮಾತೆ ಮರಿಯಮ್ಮ ದೇವಿಗೆ ಹರಕೆ ಹೊತ್ತು ಪಡೆದ ಮಗುವಿಗೆ ಸೇವಾಲಾಲ್ ಎಂದು ನಾಮಕರಣ ಮಾಡುತ್ತಾರೆ. ಇವರ ಜನ್ಮ ದಿನಾಂಕ ನಿಖರವಾಗಿ ಲಭ್ಯವಾಗಿಲ್ಲವಾದರೂ 1739 ಫೆಬ್ರವರಿ 15 ಎಂದು ಹೇಳಲಾಗುತ್ತದೆ. ಬಾಲಕ ಸೇವಾಭಾಯ ಶಿವನ ಆರಾಧಕ. ಗೋವುಗಳನ್ನು ಕಾಯುವುದು, ಅವುಗಳಿಗೆ ಹುಲ್ಲು ಕೊಯ್ದು ತಂದು ಹಾಕುವುದು ಅವನ ಕಾಯಕವಾಗಿರುತ್ತದೆ. ಸೇವಾಭಾಯರಿಗೆ 12 ವರ್ಷ ತುಂಬುತ್ತಲೇ ತಂದೆ ತಾಯಿಗೆ ತಾವು ಜಗನ್ಮಾತೆಗೆ ಕಟ್ಟಿಕೊಂಡ ಹರಕೆ ನೆನಪಿಗೆ ಬರುತ್ತದೆ. ಅದೇನೆಂದರೆ ತಮಗೆ ಹುಟ್ಟುವ ಹಿರಿಯ ಮಗುವನನ್ನು ದೇವಿ ಸೇವೆಗೆ ಬಿಡುವುದೆಂಬುದು. ಆದರೆ ಸೇವಾಭಾಯರ ಮೇಲಿನ ವ್ಯಾಮೋಹದಿಂದ ಅವರು ಜಗನ್ಮಾತೆ ಮರಿಯಮ್ಮ ದೇವಿಯ ಸೇವಕನನ್ನಾಗಿ ಮಾಡಲು ಹಿಂದೇಟು ಹಾಕುತ್ತಾರೆ. ಇದರಿಂದ ಅವರಿಗೆ ಹಲವಾರು ಕಂಟಕ ಪ್ರಾರಂಭವಾಗುತ್ತವೆ. ವ್ಯಾಪಾರದಲ್ಲಿ ನಷ್ಟ, ಗೋವುಗಳ ಕಣ್ಮರೆ, ಮಕ್ಕಳ ಅನಾರೋಗ್ಯ ಇತ್ಯಾದಿಗಳನ್ನು ನೋಡಿದ ದಂಪತಿಗೆ ತಪ್ಪಿನ ಅರಿವಾಗುತ್ತದೆ. ವಿಷಯವನ್ನು ಸೇವಾಭಾಯರಿಗೆ ತಿಳಿಸಿದಾಗ ಅವರು ತಂದೆ ತಾಯಿಯ ಮಾತನ್ನು ಮೊದಮೊದಲು ತಿರಸ್ಕರಿಸುತ್ತಾರೆ. ಆದರೆ ತಂದೆ ತಾಯಿ ಒತ್ತಡ ಹೆಚ್ಚಾದಾಗ ಒಪ್ಪಿಕೊಳ್ಳುತ್ತಾರೆ. ಅದಕ್ಕಾಗಿ ತಾವು ವಸತಿ ಮಾಡಿದ ಪ್ರದೇಶದಲ್ಲಿ ಜಗನ್ಮಾತೆಯ ದೇವಸ್ಥಾನವನ್ನು ಕಟ್ಟಿಸಿ ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ. ಜಗನ್ಮಾತೆಯ ಅನುಗ್ರಹ ಮತ್ತು ಕಠಿಣ ಭಕ್ತಿಯಿಂದ ಸೇವಾಭಾಯ ದಿವ್ಯ ಶಕ್ತಿ ಪಡೆಯುತ್ತಾರೆ. ತಾನು ಪಡೆದ ದೈವಿಕ ಶಕ್ತಿಯನ್ನು ಜನಸೇವೆಗೆ, ದೀನ ದುರ್ಬಲರಿಗೆ ಸೇವೆ ಮುಡಿಪಾಗಿಡುತ್ತಾರೆ. ಬೆಳೆವ ಮರವನ್ನು ಮೊಳಕೆಯಲ್ಲಿ ಕಾಣು ಎಂಬಂತೆ ಸೇವಾಭಾಯ ನಿಷ್ಠಾವಂತ ಭಕ್ತನಾಗಿರುತ್ತಾರೆ. 17ನೇ ಶತಮಾನದಲ್ಲಿ ಬಂಜಾರ ಜನಾಂಗವು ದನಗಾಯಿ ಮತ್ತು ಅಲೆಮಾರಿ ವ್ಯಾಪಾರಿಗಳಾಗಿರುತ್ತದೆ. ಭಕ್ತ ಸೇವಾಭಾಯರ ಕಾಯಕ ದನ ಕಾಯುವುದಾಗಿರುತ್ತದೆ. ದನದ ಮಂದೆಯನ್ನು ನದಿಯ ತಟ್ಟದಲ್ಲಿ ಮೇಯಲು ಬಿಟ್ಟು ಮರಳಲ್ಲಿ ದೇವರ ಮೂರ್ತಿ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ತನಗೆ ಉಣ್ಣಲು ಕಟ್ಟಿಕೊಟ್ಟಿದ್ದ ಬುತ್ತಿಯನ್ನೇ ನೈವೇದ್ಯವಾಗಿ ದೇವರಿಗೆ ಅರ್ಪಿಸಿ ತನ್ನ ಸಹಚರರಿಗೆ ಹಂಚುತ್ತಿದ್ದರಂತೆ.
ಸೇವಾಭಾಯ ಮರಿಯಮ್ಮ ದೇವಿಯ ಆರಾಧಕರಾದ ಮೇಲೆ ಅವರ ಭಕ್ತಿಯು ಪರಾಕಾಷ್ಠೆ ಮುಟ್ಟುತ್ತದೆ. ಜಗನ್ಮಾತೆಯ ಮಂದಿರ ಕಟ್ಟಿಕೊಂಡು ದಿನವಿಡೀ ಪೂಜೆ ಧ್ಯಾನದಲ್ಲಿ ಮುಳುಗಿರುತ್ತಿದ್ದರಂತೆ. ಅಖಂಡ ಬ್ರಹ್ಮಚಾರಿಯಾಗಿದ್ದ ಸೇವಾಭಾಯರಿಗೆ ಭೂತ ಭವಿಷ್ಯತ್ತನ್ನು ಅರಿಯುವ ಸಾಮರ್ಥ್ಯವು ಪ್ರಾಪ್ತಿಯಾಗುತ್ತದೆ. ತಾನು ಪಡೆದ ದೈವಿಕ ಶಕ್ತಿಯನ್ನು ಸಂತಾನಹೀನರಿಗೆ ಸಂತಾನ ಭಾಗ್ಯ, ರೋಗ ರುಜಿನಗಳ ನಿವಾರಣೆ, ಹಸಿದವರಿಗೆ ಅನ್ನದಾನ ಹೀಗೆ ಜನೋಪಕಾರಿಯಾಗಿ ಕೆಲಸಗಳಿಗೆ ಬಳಸುತ್ತಾರೆ. ಕೈಚಾಚಿ ಬಂದವರಿಗೆ ಎಂದೂ ನಿರಾಶೆಯನ್ನುಂಟು ಮಾಡುವುದಿಲ್ಲ. ಅಷ್ಟರ ಮಟ್ಟಿಗೆ ಸೇವಾಭಾಯ ಸಿದ್ಧಿ ಪುರುಷರಾಗಿ ಪರಿವರ್ತಿತರಾಗುತ್ತಾರೆ. ಭಕ್ತಿ ಪಂಥದ ಚಳುವಳಿಯನ್ನು ಪರಮಾಶಿಸಿ ನೋಡಿದಾಗ ಆ ಕಾಲದಲ್ಲಿ ಕರ್ನಾಟಕವು ಸೇರಿ ಇತರ ಭಾಗದ ಬಹುಪಾಲು ಸಂತರು ಪವಾಡ ಮೆರೆದಿದ್ದಾರೆ. ಅವರ ಪವಾಡಗಳೇ ಅವರನ್ನು ದೈವಿ ಪುರುಷರನ್ನಾಗಿ ಮಾಡಿದೆ. ಸಂತ ಸೇವಾಲಾಲರ ಅನೇಕ ಪವಾಡಗಳನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಸೇವಾಲಾಲರು ಸಿದ್ಧಿ ಪುರುಷರು ಎಂದು ಖ್ಯಾತಿ ಪಡೆದಾಗ ಕೆಲ ಪಡ್ಡೆ ಹುಡುಗರು ಅವರನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ಒಬ್ಬ ಹುಡುಗನಿಗೆ ಹುಡುಗಿಯ ವೇಷಭೂಷಣ ತೊಡಿಸಿ ಸೇವಾಭಾಯರ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಈ ಹುಡುಗಿಗೆ ಮದುವೆಯಾಗಿ 12 ವರ್ಷ ಸಂದಿದ್ದು ಮಕ್ಕಳಾಗಿರಲಿಲ್ಲವೆಂದು ಇವಳ ವಂಶ ಬೆಳೆಯುವಂತಾಗಲು ತಾವು ದಾರಿ ತೋರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಾರೆ. ಸೇವಾಭಾಯರಿಗೆ ಈ ಹುಡುಗರ ಕುತಂತ್ರ ತಿಳಿಯುತ್ತದೆ. ಅವರು ಈ ಹುಡುಗಿಗೆ ಮಕ್ಕಳಾಗುತ್ತವೆ ಎಂದು, ಇವಳ ವಂಶ ಅನಾದಿ ಕಾಲದವರೆಗೆ ಬಾಳುತ್ತದೆ ಎಂದು ಆಶೀರ್ವದಿಸಿ ಕಳುಹಿಸಿಕೊಡುತ್ತಾರೆ. ಹಿಂದಿರುಗಿ ಯುವಕರು ಗಹಗಹಿಸಿ ನಗುತ್ತಾ ಸೇವಾಭಾಯರನ್ನು ಹೀಯಾಳಿಸುತ್ತಾ ಗ್ರಾಮದ ಕಡೆಗೆ ತೆರಳುತ್ತಾರೆ. ಮಾರ್ಗ ಮಧ್ಯೆ ಹುಡುಗಿ ವೇಷಧಾರಿಗೆ ತಾನು ಹೆಣ್ಣಾಗಿ ಪರಿವರ್ತನೆಯಾಗಿರುವುದು ಗೊತ್ತಾಗುತ್ತದೆ. ಅವಳು ಬೊಬ್ಬೆ ಹೊಡೆಯಲು ಎಲ್ಲರೂ ಬೆಚ್ಚಿ ಬಿದ್ದು ಮತ್ತೆ ಸೇವಾಭಾಯರ ಬಳಿಗೆ ಓಡುತ್ತಾರೆ. ತಮ್ಮ ತಪ್ಪನ್ನು ಮನ್ನಿಸಲು ಬೇಡಿಕೊಳ್ಳುತ್ತಾರೆ. ಆಗ ಸೇವಾಭಾಯರು ತಾವು ಒಮ್ಮೆ ನುಡಿದ ನುಡಿ ಹುಸಿಯಾಗುವುದಿಲ್ಲ, ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ, ನಾನು ನುಡಿದಂತೆ ಇವಳಿಗೆ ಮಕ್ಕಳಾಗಿ ವಂಶ ಬೆಳೆಯುತ್ತದೆ ಎಂದು ಹೇಳಿ ಅವರನ್ನು ಕಳುಹಿಸುತ್ತಾರೆ. ಇಲ್ಲಿ ಸೇವಾಭಾಯರ ಸತ್ಯ, ಕಾಳಜಿ, ನಿಷ್ಠೆ ಎಲ್ಲವೂ ಅಭಿವ್ಯಕ್ತಗೊಂಡಿವೆ. ಬಂಜಾರ ಸಮುದಾಯದ ಆರಾಧ್ಯ ದೈವ ಸಂತ ಸೇವಾಲಾಲರ ಜಯಂತ್ಯೋತ್ಸವ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೂರಗೊಂಡಕೊಪ್ಪದಲ್ಲಿ 3 ದಿನ ನಡೆಯುತ್ತದೆ. ಮಾಲಾಧಾರಿಗಳು ಸೇವಾಲಾಲ್ ಮರಿಯಮ್ಮ ದೇವರ ದರ್ಶನ ಪಡೆಯುವರು. ಗಂಗಾ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ, ಉತ್ಸವ ಮೂರ್ತಿಗಳ ಪಲ್ಲಕ್ಕಿ ಮೆರವಣಿಗೆ, ಇರುಮುಡಿಗಳ ಸಮರ್ಪಣೆ, ಮಾಲಾ ವಿಸರ್ಜನೆ ನಡೆಯಲಿವೆ ಮತ್ತು ಮಹಾಭೋಗ್ ನೆರವೇರುತ್ತದೆ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತೆಲಂಗಾಣ, ಒಡಿಶಾ ಮತ್ತಿತರ ರಾಜ್ಯಗಳಿಂದ ಮಾಲಾಧಾರಿಗಳು ಬರುತ್ತಾರೆ. ಭಕ್ತರಿಗೆ ವಸತಿ, ಊಟ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿರುತ್ತದೆ. ಧನ್ಯವಾದಗಳು.